ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನಿಲ್ಲಿ ಆಲೂ ಮಸಾಲ ಪೂರಿಯನ್ನು ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಪೂರಿಯು ಬಲೂನ್ ಥರ ಉಬ್ಬಿ ಬರುತ್ತವೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಪರತಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಒಂದು ಆಲೂಗಡ್ಡೆಯನ್ನು ಬಾಯ್ಲ್ ಮಾಡ್ಕೊಂಡು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಒಂದು ಆಲೂಗಡ್ಡೆ ಸಾಕು. ಇವಾಗ ಈ ಗೀಚಣಿಕೆಯಿಂದ ನಾವು ಇದನ್ನು ಗೀಚ್ಕೊಳ್ಬೇಕಾಗುತ್ತೆ ನೋಡಿ. ಅದೇ ರೀತಿ ಕೈಯಿಂದ ಕೂಡ ನಾವು ಮ್ಯಾಶ್ ಮಾಡ್ಕೊಳ್ಬೋದು, ಆದರೆ ಕರೆಕ್ಟಾಗಿ ಬರಲ್ಲ ಅಂಥೇಳಿ ಗೀಚಣಿಕೆಯಿಂದ ಗೀಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪೌಡರು, ಮತ್ತು ಒಂದು ಸ್ವಲ್ಪ ಜೀರಿಗೆ, ಮತ್ತು ಒಂದು ಸ್ವಲ್ಪ ಅಜ್ವಾನನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಅಂಗೈಯಲ್ಲಿ ಉಜ್ಜಿಕೊಂಡು ಹಾಕೋತಾ ಇದ್ದೀನಿ, ರುಚಿ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಒಂದು ಸ್ವಲ್ಪ ಇಲ್ಲಿ ನಾನು ಅಚ್ಕಾರದ ಪೌಡ್ರನ್ನು ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ನಾವು ಇದನ್ನು ಒಂದು ಸರಿ ಕೈಯಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲೂ ಮತ್ತು ಮಸಾಲ ಎಲ್ಲವನ್ನು ಹಿಟ್ಟಿಗೆ ಹತ್ತುವಂತೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಕೈಯಿಂದ ಮಿಕ್ಸ್ ಮಾಡೋದರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ. ನಾವು ನಾರ್ಮಲ್ ಪೂರಿ ಮಾಡ್ತೀವಲ್ಲ ಅದೇ ಹದಕ್ಕೆ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು. ಚಪಾತಿ ಮಾಡ್ತೀವಲ್ಲ ಆ ಚಪಾತಿ ಹಿಟ್ಟಿನಿಗಿಂತ ಒಂದು ಸ್ವಲ್ಪ ನಾವು ಸಾಫ್ಟಾಗಿ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ನಾನು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 15ರಿಂದ 20 ನಿಮಿಷ ನಾವು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಒಂದು ಡಕ್ಕನವನ್ನು ಮುಚ್ಚಿ ಒಂದು 20 ನಿಮಿಷ ನೆನೆಸ್ಕೊಳ್ಬೇಕು. ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು ನೋಡಿ. ಇವಾಗ ಒಂದು 20 ನಿಮಿಷ ಆಗಿದೆ, ನಾನು ತೆಗೆದು ನೋಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ನಾವು ಮತ್ತೆ ಒಂದು ಸರಿ ಇದನ್ನು ಒಂದು ಸ್ವಲ್ಪ ನಾವು ನಾದ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಹಿಟ್ಟು ಇದೆ ಅಂತ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಇವಾಗ ಈ ರೀತಿ ನಾದ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಈ ರೀತಿ ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ನಾವು ಇವಾಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಪೂರಿ ಮಾಡೋದಕ್ಕೆ ಈ ರೀತಿ ನಾವು ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಹಿಟ್ಟನ್ನು ತಗೊಂಡು ಇಲ್ಲಿ ಚಪಾತಿ ಮಾಡುವ ಮಣೆ ಮೇಲೆ, ಮತ್ತು ಒಂದು ಸ್ವಲ್ಪ ಪುಡಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಇದು ಹಚ್ಚೋದಕ್ಕೆ. ಚಪಾತಿ ಮಾಡುವ ಮಣೆ ಮೇಲೆ ನಾನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ನಿಮಗೆ ಯಾವ ಸೈಜ್ ಪೂರಿ ಬೇಕೋ ಆ ಸೈಜಲ್ಲಿ ನಾವು ಪೂರಿ ಮಾಡ್ಕೊಳ್ಬಹುದು. ಜಾಸ್ತಿ ದಪ್ಪನೂ ಮಾಡೋದಕ್ಕೆ ಹೋಗಬೇಡಿ, ಜಾಸ್ತಿ ತೆಳುವಾಗಿ ಕೂಡ ಮಾಡೋದಕ್ಕೆ ಹೋಗಬೇಡಿ, ಮೀಡಿಯಮ್ ಸೈಜ್ ಇರಲಿ ನೋಡಿ. ಈ ಸೈಜಲ್ಲಿ ನಾನು ಪೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೇ ರೀತಿ ನಾನು ಇನ್ನೊಂದು ಪೂರಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಆರಾಮವಾಗಿ ನಾರ್ಮಲ್ ಪೂರಿ ಮಾಡ್ತೀರಲ್ವ, ಅದೇ ರೀತಿ ಈ ಪೂರಿ ಕೂಡ ನಾವು ಮಾಡಿಕೊಂಡು ಇಟ್ಕೊಳ್ಬೋದು ನೋಡಿ. ಇದು ಪೂರಿ ಕೂಡ ರೆಡಿ ಆಯಿತು. ಇದೇ ರೀತಿ ನಾನು ಒಂದು 5ರಿಂದ 6 ಪೂರಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಇಷ್ಟೋ ಮೇಲೆ ಎಣ್ಣೆ ಕೂಡ ಕಾಯಲಿಟ್ಟಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇದು ಮೇಲ್ಗಡೆ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ಇವಾಗ ನಾನು ಪೂರಿಯನ್ನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಒಂದು ಪೂರಿ ಹಾಕಿ ಒಂದು ಕಡ್ಚಿಯಿಂದ ಈ ರೀತಿ ನೀವು ಪ್ರೆಶ್ ಮಾಡಬೇಕು. ಪೂರಿ ತಾನಾಗಿ ಉಬ್ಬಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ ನೋಡ್ಬೋದು. ನೀವು ನೋಡ್ತಾ ಇರ್ತೀರಲ್ಲ, ಎಷ್ಟೊಂದು ಬಲೂನ್ ಥರ ಉಬ್ಬಿ ಬಂದಿದೆ ನೋಡಿ ಪೂರಿ. ಸೂಪರಾದ ನಮ್ಮ ಈ ಆಲೂ ಮಸಾಲ ಪೂರಿ ಅಂತೂ ರೆಡಿ ಆಯಿತು ನೋಡಿ. ಮತ್ತು ನಾನು ಇಲ್ಲಿ ಇನ್ನೊಂದು ಪೂರಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಈ ಪೂರಿ ಕೂಡ ಉಬ್ಬಿ ಬರುತ್ತೆ ನೋಡಿ. ತುಂಬಾ ರುಚಿಯಾಗಿರುವ ಈ ಆಲೂ ಮಸಾಲ ಪೂರಿ ಎಲ್ಲರಿಗೂ ತುಂಬ ಇಷ್ಟವಾಗುತ್ತವೆ. ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿಕೊಡಿ. ಮಕ್ಕಳಿಂದ ದೊಡ್ಡವರಿಗೂ ಕೂಡ ಎಲ್ಲರಿಗೂ ಇಷ್ಟವಾಗುವಂಥ ಈ ಆಲೂ ಮಸಾಲ ಪೂರಿ ತುಂಬ ಟೇಸ್ಟಾಗಿರುತ್ತವೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಇದು ಪೂರಿ ಕೂಡ ರೆಡಿ ಆಯಿತು. ಬಲೂನ್ ಥರ ಉಬ್ಬಿ ಬಂದಿದೆ ನೋಡಿ. ಇದೇ ರೀತಿ ನಾನು ಎಲ್ಲ ಪೂರಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಸಬ್ಜಿನ ಹಚ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಸಬ್ಜಿ ಇಷ್ಟನೋ ಆ ರೀತಿ ನೀವು ಸಬ್ಜಿ ಮಾಡ್ಕೊಳ್ಬೋದು ಪೂರಿ ಜೊತೆ. ನಾನಿಲ್ಲಿ ಟೊಮೊಟೊ ಮತ್ತು ಬದನೆಕಾಯಿ ಸಬ್ಜಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ಸ್ವಲ್ಪ ಸೌತೆಕಾಯಿ ಪೀಸ್ಗಳನ್ನು ಇಟ್ಕೊತಾ ಇದ್ದೀನಿ. ಇವಾಗ ಪೂರಿಯನ್ನು ಇಟ್ಕೊತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಪ್ರತಿಯೊಂದು ಪೂರಿ ಕೂಡ ಬಲೂನ್ ಥರನೇ ಉಬ್ಬಿ ಬಂದಿದೆ. ತುಂಬಾ ರುಚಿಯಾಗಿದೆ. ಆಲೂ ಮಸಾಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿದೆ ನೋಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ. ಇಲ್ಲಿ ನಾನು ಒಂದು ಪೂರಿಯನ್ನು ಮುರಿದು ತೋರಿಸ್ತೀನಿ, ಹರಿದು ನೋಡಿ ಯಾವ ರೀತಿ ಬಂದಿದೆ ನಮ್ಮ ಪೂರಿ ಅಂತ ನೋಡ್ಕೊಳ್ಬೋದು ನೋಡಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಮಸಾಲ ಕಾಣಿಸ್ತಾ ಇದೆ. ರುಚಿ ಕೂಡ ತುಂಬ ಚೆನ್ನಾಗಿದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟೊಂದು ರುಚಿಯಾಗಿದೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.